ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತೆ ಯಥಾರೂಪ ಅಧ್ಯಾಯ 9 ಶ್ಲೋಕ 1 ಮುಂದುವರಿದ ಭಾಗ, ಪುಟ ಸಂಖ್ಯೆ 418 ಮತ್ತು 419. 7ನೇ ಅಧ್ಯಾಯದಲ್ಲಿ ನಾವು ಆಗಲೇ ದೇವೋತ್ತಮ ಪರಮ ಪುರುಷನ ಐಶ್ವರ್ಯ ಶಕ್ತಿ, ಅವನ ವಿವಿಧ ಶಕ್ತಿಗಳು, ಕೆಳಮಟ್ಟದ ಮತ್ತು ಉತ್ತಮ ಪ್ರಕೃತಿಗಳು ಹಾಗೂ ಎಲ್ಲ ಐಹಿಕ ಅಭಿವ್ಯಕ್ತಿಯನ್ನು ಚರ್ಚಿಸಿದ್ದೇವೆ. 9ನೇ ಅಧ್ಯಾಯದಲ್ಲಿ ಭಗವಂತನ ವೈಭವಗಳನ್ನು ಚಿತ್ರಿಸಿದೆ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು 7ನೇ ಅಧ್ಯಾಯದ ಬಗ್ಗೆ ಕೂಡ ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದ್ವಿ ಪರಾತ್ಪರ ಜ್ಞಾನ ಅಂದರೆ ಭಗವಂತನ ಶಕ್ತಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಅಂತರಂಗ ಶಕ್ತಿ ಅಂದ್ರೇನು, ಬಹಿರಂಗ ಶಕ್ತಿ ಅಂದ್ರೇನು, ಮತ್ತು ತಟಸ್ಥ ಶಕ್ತಿ ಅಂದರೆ ನಾವು ಜೀವಿಗಳು, ಇದ್ರ ಬಗ್ಗೆ ಎಲ್ಲ ವರ್ಣನೆ ಆಯಿತು. ಆದರೆ ಈಗ 9ನೇ ಅಧ್ಯಾಯದಲ್ಲಿ ಭಗವಂತನ ವೈಭವಗಳನ್ನು ಚಿತ್ರೀಕರಿಸಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ವೈಭವ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಈಗ ತಾನೇ ಶುರು ಮಾಡ್ತಾ ಇದ್ವಿ 9ನೇ ಅಧ್ಯಾಯನ ನೋಡೋದಕ್ಕೆ. ಅದರಲ್ಲೂ ಮುಖ್ಯವಾಗಿ 1ನೇ ಶ್ಲೋಕದಲ್ಲಿ ಏನು ತುಂಬ ಮುಖ್ಯವಾದದನ್ನು ಕೊನೆಯ ಪ್ಯಾರಾಗ್ರಾಫಲ್ಲಿ ಅಂದರೆ ಮುಕ್ತಾಯ ಹಂತದಲ್ಲಿ ಪ್ರಭುಪಾದರು ಈ ರೀತಿ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಅನಸೂಯವೇ ಎನ್ನುವ ಸಂಸ್ಕೃತ ಪದವು ಅರ್ಥವತ್ತಾದದ್ದು. ಸಾಮಾನ್ಯವಾಗಿ ವ್ಯಾಖ್ಯಾನಕಾರರು ಅವರು ಉತ್ತಮ ವಿದ್ವಾಂಸರಾಗಿದ್ದರೂ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಅಸೂಯೆ ಪಡುತ್ತಾರೆ. ಅತ್ಯಂತ ಪ್ರಗಲ್ಭ ಪಂಡಿತರು ಭಗವದ್ಗೀತೆಯನ್ನು ಕುರಿತು ಬಹು ತಪ್ಪಾಗಿ ಬರೆಯುತ್ತಾರೆ. ಅವರಿಗೆ ಕೃಷ್ಣನ ವಿಷಯದಲ್ಲಿ ಅಸೂಯೆ ಇರುವುದರಿಂದ ಅವರ ವ್ಯಾಖ್ಯಾನಗಳೆಲ್ಲ ನಿಷ್ಪ್ರಯೋಜಕವಾಗುತ್ತವೆ. ಪ್ರಭುವಿನ ಪ್ರಾಮಾಣಿಕ ಭಕ್ತರ ವ್ಯಾಖ್ಯಾನಗಳು ನೆಚ್ಚಲು ಅರ್ಹವಾದವು. ಅಸೂಯಪರನಾದವನು ಭಗವದ್ಗೀತೆಯನ್ನು ವಿವರಿಸಲಾರ, ಕೃಷ್ಣನ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ನೀಡಲಾರ. ಕೃಷ್ಣನನ್ನು ಅರಿಯದೆಯೇ ಅವನ ಗುಣವನ್ನು ಟೀಕಿಸುವವನು ಶುದ್ಧ ಮೂರ್ಖ. ಆದುದರಿಂದ ಇಂತಹ ವ್ಯಾಖ್ಯಾನಗಳನ್ನು ದೂರ ಇಡಬೇಕು. ಕೃಷ್ಣನು ದೇವೋತ್ತಮ ಪರಮಪುರುಷ, ಪರಿಶುದ್ಧ ದಿವ್ಯ ಪುರುಷ ಎಂದು ಅರ್ಥ ಮಾಡಿಕೊಂಡವನಿಗೆ ಈ ಅಧ್ಯಾಯಗಳಿಂದ ಬಹು ಪ್ರಯೋಜನ ಉಂಟು. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದ ಮುಖ್ಯವಾದ ಅಂಶ ಏನಂದರೆ ಅನುಸೂಯವೇ, ಅಂದರೆ ಯಾರಿಗೆ ಅಸೂಯೆ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಭಗವಂತನ ಮೇಲೆ ಯಾರಿಗೆ ಅಸೂಯೆ ಇಲ್ಲ ಅಂಥವರ ವ್ಯಾಖ್ಯಾನ, ಅಂಥವರ ಟಿಪ್ಪಣಿಯನ್ನು ನಾವು ಓದಬೇಕು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದು ಯಾರಿಗೆ ಅಸೂಯೆ ಇರುತ್ತೋ ಅಂಥವರು ಭಗವಂತನನ್ನು ಅವ್ರಿಗೆ ಇಷ್ಟ ಬಂದಾಗೆ ಚಿತ್ರೀಕರಣ ಮಾಡ್ತಾರೆ. ನಂತರ ಅವ್ರ ಬಗ್ಗೆ ಯಾವ್ಯಾವುದೋ ರೀತಿಯಲ್ಲಿ ವರ್ಣನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂಥ ಭಗವದ್ಗೀತೆಗಳಿಂದ ನಮಗೆ ಪ್ರಯೋಜನ ಇಲ್ಲ. ಯಾಕಂದರೆ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಾದ್ಯಂತ 647 ಭಗವದ್ಗೀತೆಗಳಿದ್ದಂತೆ. ಅಂದರೆ ಬೇರೆ ಬೇರೆ ಭಾಷಾಂತರದಿಂದ ಅಥವಾ ಬೇರೆ ಬೇರೆ ಕವಿಗಳು, ಪಂಡಿತರು, ಸಾಕಷ್ಟು ರಾಜಕಾರಣಿಗಳು ಕೂಡ ಭಗವದ್ಗೀತೆ ಬಗ್ಗೆ ತಾತ್ಪರ್ಯ ಬರೆದಿದ್ದಾರೆ. ಆದರೆ ಅದು ಯಾವುದು ಈಗ ಸದ್ಯಕ್ಕೆ ಎಲ್ಲೂ ಸಿಗ್ತಾ ಇಲ್ಲ ನಮಗೆ. ಆದರೆ ಪ್ರಭುಪಾದರು ಬರೆದಿರ್ತಕ್ಕಂಥ ಭಗವದ್ಗೀತೆ ಯಥಾರೂಪ ನೀವು ಹೊರದೇಶದಲ್ಲಿ ಯಾವುದೇ ಭಾಗಕ್ಕೆ ಹೋದರೂ ಕೂಡ ನಿಮಗೆ ಸಿಗುತ್ತೆ. ಆ ಭಾಷೆಯಲ್ಲೇ ಅದು ಅನುವಾದ ಆಗಿದೆ. ಯಾಕಂದರೆ ಇದಕ್ಕೆ ಪ್ರಭುಪಾದರು ಭಗವದ್ಗೀತೆ ಯಥಾರೂಪ ಅಂತ ಕೊಟ್ಟರು, ಭಗವದ್ಗೀತೆ ಆ್ಯಸ್ ಇಟ್ ಈಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಸ್ವಂತ ಅಭಿಪ್ರಾಯನ ಕೊಟ್ಟಿಲ್ಲ ಪ್ರಭುಪಾದರು. ಆದರೆ ಕೆಲವರು ಬೇಕಂತ, ಅಂದರೆ ಕೆಲವರು ವಿದ್ವಾಂಸರು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಭಗವಂತನ ಹೆಸರನ್ನು ತಗೊಂಡು, ಅಂದರೆ ಭಗವದ್ಗೀತೆಯನ್ನು ತಗೊಂಡು ಅವರು ದುಡ್ಡು ಮಾಡೋದಕ್ಕೆ ಶುರು ಮಾಡಿದರು. ಯಾಕಂದರೆ ಭಗವದ್ಗೀತೆ ಶ್ಲೋಕ ಏನಿದೆ ಅದಕ್ಕೆ ಅವ್ರದ್ದೇ ಆದಂಥ ಅನುವಾದ, ಅವ್ರದ್ದೇ ಆದಂಥ ಟಿಪ್ಪಣಿ, ಅವ್ರದ್ದೇ ಆದಂಥ ವ್ಯಾಖ್ಯಾನಗಳನ್ನು ಬರೆದು ಅವರು ಪುಸ್ತಕದ ರೂಪದಲ್ಲಿ ಅವರು ಕೂಡ ಏನು ಪ್ರಿಂಟನ್ನು ಮಾಡಿ ವಿತರಣೆ ಕೂಡ ಮಾಡಿದರು. ಆದರೆ ಅವರು ಭಗವಂತನಿಂದ ಹಣ ಮಾಡಬೇಕು ಅಂತ ಆ ರೀತಿ ಮಾಡಿದ್ರೆ ಹೊರತು ಭಗವಂತನ ಉದ್ದೇಶ ಏನು, ಭಗವದ್ಗೀತೆಯ ಸಾರಾಂಶ ಏನು ಅಂತ ಅವರು ವರ್ಣನೆ ಮಾಡಲಿಲ್ಲ. ಯಾಕಂದರೆ ಅವರು ಭಕ್ತರಾಗಿರಲಿಲ್ಲ. ಅವರ ದೃಷ್ಟಿಯಲ್ಲಿ ಅವರು ಸಾಹಿತ್ಯಿಕವಾಗಿ ಅವರು ಸಾಕಷ್ಟು ವಿದ್ಯೆಯನ್ನು ಪಡೆದಿದ್ರು ಕೂಡ ಅವರು ಭಕ್ತರಿಲ್ಲದೆ ಇರೋ ಒಂದೇ ಕಾರಣಕ್ಕೆ ಅವರಿಗೆ ಭಗವದ್ಗೀತೆ ಅರ್ಥ ಆಗಲಿಲ್ಲ. ಆದರೂ ಕೂಡ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಅವರು ವರ್ಣನೆ ಮಾಡಿದರು. ಆದರೆ ಅದು ಯಾವುದು ಈಗ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ. ಇನ್ನು ಕೆಲವು ಭಗವದ್ಗೀತೆಗಳು ಸಿಗುತ್ತೆ, ಕೆಲವು ಅನುವಾದ ಮಾಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳದ್ದು ಈಗಲೂ ಸಣ್ಣ ಪುಟ್ಟ ಜಾಗದಲ್ಲಿ ಸಿಗ್ತಾ ಇರುತ್ತೆ. ಆದರೆ ಅದರಿಂದ ಯಾರು ಭಗವಂತನ ಭಕ್ತರಾಗೋದಕ್ಕೆ ಅವಕಾಶನೂ ಕೂಡ ಸಿಗಲಿಲ್ಲ. ಆದ ಕಾರಣ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಕೂಡ ಅಲ್ಲಿ ಕೆಲವರು ಮಹಿಳೆಯರು, ವೃದ್ಧರು ಕೇಳ್ಕೊಂಡಂತೆ ನಮಗೆ ಒಂದು ಭಗವದ್ಗೀತೆ ಸುಂದರವಾದ ಅನುವಾದ ಬೇಕು, ದಯವಿಟ್ಟು ನೀವು ಭಗವದ್ಗೀತೆಯನ್ನು ಕೊಡಿ ಅಂತ ಕೇಳ್ಕೊಂಡಾಗ ಪ್ರಭುಪಾದರು ಇಲ್ಲ, ನಾನು ಖಂಡಿತ ಕೊಡ್ತೀನಿ ನಿಮಗೆ ಭಗವದ್ಗೀತೆ ಅಂತ ಅವರು ಯಥಾರೂಪದಲ್ಲಿ
ಮೊಟ್ಟ ಮೊದಲು ಕಡಿಮೆ ಪುಟದಲ್ಲಿ ವರ್ಣನೆ ಮಾಡ್ತಾರೆ. ನಂತರ ಅದು ಭಗವದ್ಗೀತೆಯ ಬೇಡಿಕೆ ಜಾಸ್ತಿ ಆದಾಗ ಭಗವದ್ಗೀತೆ ಯಥಾರೂಪವನ್ನು ಸಾಕಷ್ಟು ವಿವರಣೆ ಒಂದಿಗೆ ಅವರು ಕೊಟ್ಟಿದ್ದಾರೆ. ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಈಗ ಇತ್ತೀಚಿನ ವರದಿ ಪ್ರಕಾರ ಸುಮಾರು 50 ಕೋಟಿಗಿಂತ ಭಗವದ್ಗೀತೆ ವಿತರಣೆ ಆಗಿದೆ ಅಂತ ಅಂಶಗಳು ಹೇಳ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಅವರು ಈ ವಿತರಣೆಯನ್ನು ನಮಗೆ ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ. ಇಲ್ಲಿವರೆಗೂ ಎಷ್ಟು ಭಗವದ್ಗೀತೆ ವಿತರಣೆ ಆಗಿದೆ, ಈಗ ಎಷ್ಟಿದೆ, ಇನ್ನು ಮುಂದೆ ಎಷ್ಟು ಭಾಷೆಯಲ್ಲಿ ಇದು ಅನುವಾದ ಆಗಿದೆ, ಅದನ್ನೆಲ್ಲ ವರ್ಣನೆ ಕೊಡ್ತಾರೆ. ಅದನ್ನು ನೋಡ್ತಾ ಇದ್ರೆ ನಮಗೆ ಭಗವಂತನ ಶುದ್ಧ ಭಕ್ತರು ಮಾತ್ರ ನಮಗೆ ಭಗವದ್ಗೀತೆಯ ಸಾರಾಂಶ ಕೊಡ್ತಾರೆ ಹೊರತು ಕವಿಗಳಿರ್ಬೋದು ಅಥವಾ ಪಂಡಿತರಿರ್ಬೋದು ಅವರಿಂದ ನಾವು ಭಗವದ್ಗೀತೆ ಕೇಳೋದಕ್ಕೆ ನಾವು ಅದರಿಂದ ಏನು ಅನುಭವ ಅಥವಾ ಅದರಿಂದ ಏನು ಪ್ರಯೋಜನ ಪಡೆಯೋಕ್ಕಾಗೋದಿಲ್ಲ. ಯಾಕಂದರೆ ಅವರಿಗೆ ಅಸೂಯೆ ಇರುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ನಿನಗೆ ಅಸೂಯೆ ಇಲ್ಲಪ್ಪ, ನೀನು ಅನಸೂಯವೇ ಅಂತ ಏನು ಭಗವಂತ ಹೇಳ್ತಾ ಇದ್ದಾನೆ ಅಂದರೆ, ಅರ್ಜುನ ನಿನಗೆ ಅಸೂಯೆ ಇಲ್ಲದೆ ಇರೋ ಒಂದು ಕಾರಣಕ್ಕೆ ನಾನು ಭಗವದ್ಗೀತೆಯನ್ನು ನಿನಗೆ ಹೇಳ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ನೀನು ಭಕ್ತ. ಅದನ್ನು 4ನೇ ಅಧ್ಯಾಯದಲ್ಲಿ ನಾವು ಕೇಳಿದ್ವಿ. ನೀನು ನನ್ನ ಭಕ್ತ ಮತ್ತು ನೀನು ನನ್ನ ಸ್ನೇಹಿತ ಆದ ಕಾರಣಕ್ಕೆ ನಾನು ನಿನಗೆ ಭಗವದ್ಗೀತೆ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದನ್ನು ನಾವು ಜ್ಞಾಪಕ ಮಾಡ್ಕೋಬೋದು. ಅದರಲ್ಲೂ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ತಿಳ್ಕೊಳ್ಳೋರು, ಕೃಷ್ಣನನ್ನ ದಿವ್ಯ ಪುರುಷ ಅಂತ ತಿಳ್ಕೊಂಡವರು ಮಾತ್ರ ಈ ಅಧ್ಯಾಯಗಳಿಂದ ಪ್ರಯೋಜನ ಉಂಟು ಅಂತ ಇಲ್ಲಿ ಪ್ರಭುಪಾದರು ಮುಕ್ತಾಯ ಮಾಡ್ತಾರೆ ಭಾವಾರ್ಥದಲ್ಲಿ. ಆದ ಕಾರಣ ನಾವು ಭಗವಂತನನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಭಗವಂತನಿಗೆ ಶರಣಾಗತರಾಗಬೇಕು, ನಂತರ ಭಗವಂತನ ಭಕ್ತರಾಗಬೇಕು. ಆಗ ನಮಗೆ ಭಗವದ್ಗೀತೆಯಲ್ಲಿರ್ತಕ್ಕಂಥ ವರ್ಣನೆ ಇರ್ಬೋದು, ಭಗವಂತನ ಕಾರ್ಯಚಟುವಟಿಕೆಗಳಿರ್ಬೋದು, ಭಗವಂತನ ಲೀಲೆಗಳಿರ್ಬೋದು, ಭಗವಂತನ ರೂಪ ಇರ್ಬೋದು, ಭಗವಂತನ ವೈಭವ ಇರ್ಬೋದು, ಪ್ರತಿಯೊಂದು ಒಂದೊಂದೇ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದರೆ ಈ ಅಧ್ಯಾಯ ಕೂಡ ನಮಗೆ ಭಾಳ ಮುಖ್ಯವಾದದ್ದು. ಅದರಲ್ಲೂ ರಹಸ್ಯತಮ ಜ್ಞಾನ ಅಂತ ಕೊಟ್ಟಿದ್ದಾರೆ. ಸೊ ಈ ರಹಸ್ಯವಾಗಿರ್ತಕ್ಕಂಥ ಭಗವಂತ ಯಾವ ರೀತಿ ವರ್ಣನೆ ಮಾಡ್ಕೊಳ್ತಾ ಇದ್ದಾನೆ, ತನ್ನನ್ನು ಯಾವ ರೀತಿ ತನ್ನ ವೈಭವಗಳನ್ನು ವರ್ಣನೆ ಆಗತ್ತೆ ಈ ಅಧ್ಯಾಯದಲ್ಲಿ ಅನ್ನೋದು. ಅದರಲ್ಲೂ ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ಇರ್ತಕ್ಕಂಥದ್ದು ಕೇವಲ 34 ಶ್ಲೋಕ ಇದೆ. ಈ 34 ಶ್ಲೋಕದಲ್ಲಿ ಪ್ರತಿಯೊಂದು ಶ್ಲೋಕ ಕೂಡ ಬಹಳ ಮುಖ್ಯವಾದದ್ದು. ಆ ರೀತಿ ಇರೋದ್ರಿಂದ ನಾವು ಇದನ್ನು ಎಷ್ಟು ಎಚ್ಚರಿಕೆಯಿಂದ ನಾವು ಓದ್ತೀವಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ, ನಂತರ ಅದರ ಅನುಭವನ ನಾವು ಪಡೆಯೋಣ. ಹರೇ ಕೃಷ್ಣ.